ಉತ್ತಮವಾಗಿ ನಾಡಿನ ಜನತೆಗೆ ನಮ್ಮೆಲ್ಲರಿಗೂ ಬೆಳಕನ್ನು ನೀಡ್ತಕ್ಕಂಥ ಈ ದೀಪಾವಳಿಯ ಹಬ್ಬದ ಶುಭ ಸಂದರ್ಭದಲ್ಲಿ ನಾಡಿನ ಪ್ರತಿ ಕುಟುಂಬಕ್ಕೆ ಸುಖ ಶಾಂತಿ ನೆಮ್ಮದಿಯ ಬದುಕು ಮತ್ತು ಅವರ ಕುಟುಂಬಗಳಿಗೆ ಉತ್ತಮವಾದಂಥ ಬದುಕಿನ ಬೆಳಕನ್ನು ಆ ಭಗವಂತ ನೀಡಲಿ ಅಂತಕ್ಕಂಥ ಒಂದು ಶುಭಾಶಯಗಳನ್ನು ಕೋರ್ತೀನಿ. ಗುಂಡಿಗಳ ಸಂದರ್ಶ ಅವರು ಗುಂಡಿಗಳ ವಿಚಾರವಾಗಿ ಕಳೆದ ಅನೇಕ ವರ್ಷದಿಂದ ಟೀಕೆ ಮಾಡ್ಕೊಂಡು ಬಂದಿರೋದನ್ನ ಸರ್ಕಾರ ಬೇರೆ ರೀತಿ ನೋಡಿದೆ. ಅಂದ್ರೆ ಕಳೆದ ಹಿಂದಿನ ಸರ್ಕಾರಗಳನ್ನ ಟೀಕೆ ಮಾಡಲ್ಲ, ಬರೀ ನಮ್ಮನ್ನು ಮಾಡ್ತಾರೆ ಅಂದಾಗ ಮತ್ತೊಂದು ಟ್ವೀಟ್ ಬಂದಿದೆ, ಎಲ್ಲಾ ಸರ್ಕಾರಗಳನ್ನು ಟೀಕೆ ಮಾಡಿದೀವಿ, ನಾವೇ 15 ರಸ್ತೆಗಳನ್ನ ಕೂಡ ಹಾಕ್ತೀವಿ. ಇದನ್ನ ನೋಡಿದಾಗ ಇಂಡಸ್ಟ್ರಿಯಲಿಸ್ಟ್ಗಳೆಲ್ಲ ಅವರ ಪೈಕಿ ಕಿರಣ್ ಬಸವರಾಜ್ ಅವರು ಟ್ವೀಟ್ ಮಾಡ್ತಿರೋ ಸಂದೇಶ ರಾಜ್ಯಕ್ಕೆ ಒಂದು ಸರ್ಕಾರದ ಆಡಳಿತಕ್ಕೆ ಒಂದು ಕಪ್ಪು ಚುಕ್ಕೆ ಅಂತ ಅನಿಸ್ತದೆ. ಕಿರಣ್ ಮಜುಮ್ದಾರ್ ಅವರ ಹೇಳಿಕೆ ಏನಿದೆ, ಟ್ವೀಟ್ ಮಾಡಿರ್ತಕ್ಕಂಥದ್ದು, ಅದರ ಬಗ್ಗೆ ಟೀಕೆ ಮಾಡೋದಕ್ಕಿಂತ ಈ ಸರ್ಕಾರ ಅವರು ಯಾವ ಒಂದು ಕಾಂಟೆಕ್ಸ್ನಲ್ಲಿ ಹೇಳಿದ್ದಾರೆ, ಬೆಂಗಳೂರು ನಗರದ ಪರಿಸ್ಥಿತಿ ಏನಿದೆ, ಬಹುಶಃ ಕಿರಣ್ ಮಜುಮ್ದಾರ್ ಒಬ್ಬರೇ ಅಲ್ಲ, ದಿನ ಬೆಳಗ್ಗೆ ಎದ್ದು ನಾವು ಟಿ ವಿಗಳನ್ನು ಹಾಕಿದ್ರೆ ನಮ್ಮ ಸ್ನೇಹಿತರು ನೀವೆಲ್ಲರೂ ದಿವಸಕ್ಕೆ ಒಂದು ಸುದ್ದಿನಾದರೂ ಗುಂಡಿ ಮುಚ್ಚಿಲ್ಲ ಅಂಥೇಳಿ ಗುಂಡಿ ತೋರಿಸಿ ಇರ್ತಕ್ಕಂಥ ವಾಸ್ತವಾಂಶವನ್ನು ನೀವುಗಳು ಪ್ರತಿನಿತ್ಯ ತೋರಿಸ್ತೀರಿ. ಪಾಪ ಕಿರಣ್ ಮಜುಮ್ದಾರ್ ಬಗ್ಗೆ ಟೀಕೆ ಮಾಡೋದ್ರಲ್ಲಿ ಅರ್ಥ ಇದೆ. ಇವತ್ತು ಹಲವಾರು ಪ್ರದೇಶಗಳಿಗೆ ಬೆಂಗಳೂರು ನಗರದಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಕೇವಲ 5-6 ಕಿಲೋಮೀಟ್ರನ್ನ 1.5 ಗಂಟೆ 2 ಗಂಟೆ ಸಮಯ ತೆಗೆದುತಕ್ಕಂಥ ಪರಿಸ್ಥಿತಿ ಇದೆ. ಇದ್ರ ಬಗ್ಗೆ ಟೀಕೆ ಮಾಡಿದ್ರೆ, ಇದರ ಬಗ್ಗೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟರೆ ಅದನ್ನು ಇವರು ಅತ್ಯಂತ ಲಘುವಾಗಿ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವ್ರು ಉತ್ತರ ಕೊಟ್ಟರಾಗತ್ತೆ. ಈಗ ನಾನು ನಮ್ಮ ರಾಜ್ಯದ ಬಂಡವಾಳ ಹಾಕಿರ್ತಕ್ಕಂಥ ಕೈಗಾರಿಕೋದ್ಯಮಿಗಳಿರ್ಬೋದು, ಬೆಂಗಳೂರು ನಗರದ ನಾಗರಿಕರಿಗೆ ನಾನಿದ್ದಂಥದ್ದು ನನ್ನ ಕಾಲದ ಮಾತ್ರ ಹೇಳ್ತೀನಿ. ನಾನಿದ್ದಂಥದ್ದು 18 ತಿಂಗಳು ಒಂದು ಬಾರಿ, 14 ತಿಂಗಳು ಒಂದು ಬಾರಿ, ಒಂದು ಸಲ BJP ಜೊತೆನೂ ಸರ್ಕಾರ ಮಾಡಿದ್ದೀನಿ, ಇನ್ನೊಂದು ಸಲ ಕಾಂಗ್ರೆಸ್ ಜೊತೆನೂ ಮಾಡಿದ್ದೀನಿ. ನನ್ನ ಕಾಲದಲ್ಲಿ ನಾನಿದ್ದಂಥ ಅವಧಿನಲ್ಲಿ ಬೆಂಗಳೂರಿನ ನಾಗರಿಕರಾಗಲಿ ಯಾವುದೇ ರೀತಿಯ ಬಂಡವಾಳ ಹಾಕಿರ್ತಕ್ಕಂಥ ಕೈಗಾರಿಕೋದ್ಯಮಿಗಳು ಗುಂಡಿ ಇತ್ತು ಅಂತಕ್ಕಂಥದ್ದು, ಕಳಪೆ ಕಾಮಗಾರಿ ಅಂತಕ್ಕಂಥದ್ದನ್ನು ಯಾರೂ ಸಹ ನನ್ನ ಸರ್ಕಾರದ ಬಗ್ಗೆ ಟೀಕೆ ಮಾಡಿದ್ದು ಇಲ್ಲಿವರೆಗೆ ನಾನು ನೋಡಲಿಲ್ಲ. ನನ್ನ ಜವಾಬ್ದಾರಿ ನಿರ್ವಹಿಸಬೇಕಾದ್ರೆ ನಿಮ್ಮ ಗಮನಕ್ಕೆ ತರ್ತಾನೆ, ಬೆಂಗಳೂರು ನಗರದಲ್ಲಿ ಅವತ್ತಿನ ಪರಿಸ್ಥಿತಿ 2006-07 59 ರಸ್ತೆಗಳಿಗೆ ಅಗಲೀಕರಣ ಮಾಡ್ತಕ್ಕಂಥ ತೀರ್ಮಾನ ಮಾಡಿ ಕೇವಲ 5-6 ತಿಂಗಳಿನಲ್ಲಿ ಆ ಕೆಲಸಗಳನ್ನೆಲ್ಲ ಮುಗಿಸಿದ್ವಿ. ಆ ರೀತಿ ಕೆಲಸ ಮಾಡಿದ್ದೇವೆ. ಹಲವಾರು ಯೋಜನೆಗಳನ್ನು ಈಗ ಇವೇನು ಚರ್ಚೆ ಮಾಡ್ತಾ ಇದ್ದಾರೆ, ಈ ಚರ್ಚೆಗಳು ನಾನು 2006-07 ಅನುಷ್ಠಾನಕ್ಕೆ ತರಬೇಕು ಅಂತ ಇದ್ದೆ. ನಾನು ಅಧಿಕಾರದ ಅವಧಿ ಹೋದ ನಂತರ ನಾನು ಏನು ತೀರ್ಮಾನಗಳು ಕೊಟ್ಟಿದ್ದೆ ಅದು ಯಾವುದೂ ಕಾರ್ಯರೂಪಕ್ಕೆ ಬರಲಿಲ್ಲ. ಈಗ ಇವರು ಜ್ಞಾನೋದಯ ಆಗಿದೆ ಇವರಿಗೆಲ್ಲರಿಗೂ. ಈಗ ಅವೆಲ್ಲ ಕೆಲವು ವಿಷಯಗಳು ಚರ್ಚೆ ಮಾಡ್ತಾರೆ. ಒಂದಷ್ಟು ಬೇರೆ ರಾಜ್ಯದ ಪಾಲಾಗ್ತಿರುವಂಥದ್ದು, ಈಗ ಗೂಗಲ್ ಹಬ್ಬ ಕೂಡ ಆಂಧ್ರದ ಪಾಲಾಯಿತು. ಕೊಡೋದು ಸರ್ಕಾರದ ಜವಾಬ್ದಾರಿ. ಒಂದು ನಿಮಿಷ ಬರ್ತಾರೆ, ಯಾರಾದರೂ ಬಂಡವಾಳ ಹಾಕ್ತಂಥವ್ರು ಬಂದರೆ ಇವರು ಮಂತ್ರಿಗಳು ಅಲ್ಲೆಲ್ಲೋ ಯಾವುದೋ ಬೇರೆ ರಾಜ್ಯಗಳಲ್ಲಿ ಕೊಡ್ತಕ್ಕಂಥ ಸಬ್ಸಿಡಿ ಸ್ಕೀಮ್ಗಳು, ಇನ್ಫ್ರಾಸ್ಟ್ರಕ್ಚರ್ಸ್ ಯಾವ ರೀತಿ ಬಿಲ್ಡಪ್ ಮಾಡ್ತಾರೆ ಅದ್ರ ಬಗ್ಗೆ ಹೇಳಿದರೆ, ಅವ್ರ ಗಮನಕ್ಕೆ ತಂದರೆ, ನನಗಿದೇನು ಹೇಳೋಕ್ಕೆ ಯಾಕೆ ಬಂದಿದ್ದೀರಿ, ಹೋಗಿ ಅಲ್ಲೇ ಮಾಡ್ಕೊಳ್ಳಿ, ಇನ್ಯಾರು ಕರೆದಿರೋದು, ಈ ರೀತಿ ಮಾತಾಡಿದಾಗ ಯಾರು ಬರ್ತಾರೆ? ಇದು ಇರತಕ್ಕಂಥ ಸಮಸ್ಯೆ ಮೂಲ ಅಲ್ಲಿ. ಇವತ್ತು ಕರ್ನಾಟಕ ರಾಜ್ಯ ಬಂಡವಾಳ ಹೂಡ್ತಕ್ಕಂಥವ್ರಿಗಿರ್ಬೋದು, ಪ್ರತಿಯೊಂದು ವಿಷಯದಲ್ಲೂ ಅತ್ಯಂತ ಸಂಪದ್ಭರಿತವಾಗಿರತಕ್ಕಂಥ ರಾಜ್ಯ ಇದು. ಇಂಥ ರಾಜ್ಯದಲ್ಲೂ ಇವತ್ತು 136 ಸ್ಥಾನವೋ 140 ಸ್ಥಾನವೋ ಇರತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ಬಹುಶಃ ಕಳೆದ 2 ವರ್ಷದ ಅವಧಿ ಇವೆಲ್ಲ ನಾವು ಬಂದಾಗ RSS ಅಂತಾರೆ. ಈಗ RSSನ ಬಗ್ಗೆ
ಚರ್ಚೆ ಮಾಡೋ ಸಮಯವೇ ಇದು ಈ ಸರ್ಕಾರ ಕೇಳ್ತೀವಿ. ಇವತ್ತು ಹಲವಾರು ಸಮಸ್ಯೆಗಳನ್ನು ನಾವು ಇಟ್ಕೊಂಡು ಇವತ್ತು ಯಾವುದೋ ಸಂಘಟನೆ ಬಗ್ಗೆ ನೀವು ಚರ್ಚೆ ಮಾಡೋದ್ರಿಂದ ಜನತೆಗೆ ಏನು ಸಿಗುತ್ತೆ? ಓನ್ಲಿ ಒಂದು ರೀತಿ ಪರಸ್ಪರ ವಿಶ್ವಾಸದ ಕೊರತೆ ಮೂಡ್ತದೆ. ಈಗ ನನಗೆ ಇವತ್ತು ಬೆಳಗ್ಗೆ ಯಾರು ಚನ್ನಪಟ್ಟಣದಿಂದ ಫೋನ್ ಮಾಡಿದರು. ಚನ್ನಪಟ್ಟಣದಿಂದ ಫೋನ್ ಮಾಡಿ ಯಾವುದೋ ನಮ್ಮ ಇನ್ನೊಂದು ಸಮಾಜ, ಆ ಸಮಾಜದವರು ಇಂಥದ್ದು ಕವಾಲಿ ಆಡಬೇಕಾಗಲ್ಲ. ಒಂದಿಬ್ಬರು ಪೊಲೀಸ್ ಅಧಿಕಾರಿಗಳನ್ನ ಕರೆದು ಅವ್ರ ಮೇಲೆ ದುಡ್ಡು ಎರಚ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಇವತ್ತೇನು ಸಮಯ ಕಳೆದವ್ರೆ, ಅದನ್ನು ಇವರು ಪ್ರಶಸ್ತಿ ಕೊಡ್ತಾರೆ ಅವರಿಗೆ. ಇದು ಮಾಡ್ಲಿಕ್ಕೆ ಅವಕಾಶ ಇದೆ. ಯಾರಪ್ಪ PDOನ ಅದೆಲ್ಲೋ RSS ಡ್ರೆಸ್ ಹಾಕಿದ್ದ ಅಂತ ಹೇಳಿ ಸಸ್ಪೆಂಡ್ ಮಾಡ್ತೀರಿ. ಇಲ್ಲಿ ಚನ್ನಪಟ್ಟಣದಲ್ಲಿ ಡ್ಯಾನ್ಸ್ ಮಾಡ್ತಾರೆ, ದುಡ್ಡು ಎರಚ್ತಾರೆ ಪೊಲೀಸ್ನಲ್ಲಿ. ಇದಕ್ಕೆ ಸದ್ದುಗದ್ದಲವೇ ಇಲ್ಲ ಇವ್ರದ್ದು ಸರ್ಕಾರದಲ್ಲಿ. ಈ ಥರ ಆದರೆ ಸಮಾಜಕ್ಕೆ ಸಂದೇಶ ಏನು ಕೊಡ್ತೀರಿ? ಉತ್ತಮವಾಗಿ ನಾಡಿನ ಜನತೆಗೆ ನಮ್ಮೆಲ್ಲರಿಗೂ ಬೆಳಕನ್ನು ನೀಡ್ತಕ್ಕಂಥ ಈ ದೀಪಾವಳಿಯ ಹಬ್ಬದ ಶುಭ ಸಂದರ್ಭದಲ್ಲಿ ನಾಡಿನ ಪ್ರತಿ ಕುಟುಂಬಕ್ಕೆ ಸುಖ, ಶಾಂತಿ, ನೆಮ್ಮದಿಯ ಬದುಕು ಮತ್ತು ಅವರ ಕುಟುಂಬಗಳಿಗೆ ಉತ್ತಮವಾದಂಥ ಬದುಕಿನ ಬೆಳಕನ್ನು ಆ ಭಗವಂತ ನೀಡಲಿರ್ತಕ್ಕಂಥ ಒಂದು ಶುಭಾಶಯಗಳನ್ನು ಕೋರ್ತೀನಿ. ಗುಂಡಿಗಳ ಸುಂದರ್ ಶಾ ಅವರು ಗುಂಡಿಗಳ ವಿಚಾರವಾಗಿ ಕಳೆದ ಅನೇಕ ವರ್ಷದಿಂದ ಟೀಕೆ ಮಾಡ್ಕೊಂಡು ಬಂದಿರೋದನ್ನ ಸರ್ಕಾರ ಬೇರೆ ರೀತಿ ನೋಡಿದೆ. ಅಂದ್ರೆ ಕಳೆದ ಹಿಂದಿನ ಸರ್ಕಾರಗಳನ್ನ ಟೀಕೆ ಮಾಡಲ್ಲ, ಬರೀ ನಮ್ಮನ್ನ ಮಾಡ್ತಾರೆ ಅಂದಾಗ ಮತ್ತೊಂದು ಟ್ವೀಟ್ ಬಂದಿದೆ, ಎಲ್ಲಾ ಸರ್ಕಾರಗಳನ್ನು ಟೀಕೆ ಮಾಡಿದೀವಿ, ನಾವೇ 15 ರಸ್ತೆಗಳನ್ನ ಕೂಡ ಹಾಕ್ತೀವಿ. ಇದನ್ನ ನೋಡಿದಾಗ ಇಂಡಸ್ಟ್ರಿಯಲಿಸ್ಟ್ಗಳೆಲ್ಲ ಅವರ ಪೈಕಿ ಕಿರಣ್ ಮಜುಮ್ದಾರ್ ಶಾ ಅವರು ಟ್ವೀಟ್ ಮಾಡ್ತಿರೋ ಸಂದೇಶ ರಾಜ್ಯಕ್ಕೆ ಒಂದು ಸರ್ಕಾರದ ಆಡಳಿತಕ್ಕೆ ಒಂದು ಕಪ್ಪು ಚುಕ್ಕೆ ಅಂತ ಅನಿಸ್ತದೆ. ಕಿರಣ್ ಮಜುಮ್ದಾರ್ ಅವರ ಹೇಳಿಕೆ ಏನಿದೆ, ಟ್ವೀಟ್ ಮಾಡಿರ್ತಕ್ಕಂಥದ್ದು, ಅದರ ಬಗ್ಗೆ ಟೀಕೆ ಮಾಡೋದಕ್ಕಿಂತ ಈ ಸರ್ಕಾರ ಅವರು ಯಾವ ಒಂದು ಕಾಂಟೆಕ್ಸ್ನಲ್ಲಿ ಹೇಳಿದ್ದಾರೆ. ಬೆಂಗಳೂರು ನಗರದ ಪರಿಸ್ಥಿತಿ ಏನಿದೆ, ಬಹುಶಃ ಕಿರಣ್ ಮಜುಮ್ದಾರ್ ಒಬ್ಬರೇ ಅಲ್ಲ. ದಿನ ಬೆಳಗ್ಗೆ ಎದ್ದು ನಾವು ಟಿವಿಗಳನ್ನು ಹಾಕಿದ್ರೆ ನಮ್ಮ ಸ್ನೇಹಿತರು ನೀವೆಲ್ಲರೂ ದಿವಸಕ್ಕೆ ಒಂದು ಸುದ್ದಿನಾದರೂ ಗುಂಡಿ ಮುಚ್ಚಿಲ್ಲ ಅಂಥೇಳಿ ಗುಂಡಿ ತೋರಿಸಿ ಇರ್ತಕ್ಕಂಥ ವಾಸ್ತವಾಂಶವನ್ನು ನೀವುಗಳು ಪ್ರತಿನಿತ್ಯ ತೋರಿಸ್ತೀರಿ. ಪಾಪ ಕಿರಣ್ ಮಜುಮ್ದಾರ್ ಬಗ್ಗೆ ಟೀಕೆ ಮಾಡೋದ್ರಲ್ಲಿ ಅರ್ಥ ಇದೆ. ಇವತ್ತು ಹಲವಾರು ಪ್ರದೇಶಗಳಿಗೆ ಬೆಂಗಳೂರು ನಗರದಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಕೇವಲ 5-6 ಕಿಲೋಮೀಟ್ರನ್ನ 1.5 ಗಂಟೆ 2 ಗಂಟೆ ಸಮಯ ತೆಗೆದುತಕ್ಕಂಥ ಪರಿಸ್ಥಿತಿ ಇದೆ. ಇದ್ರ ಬಗ್ಗೆ ಟೀಕೆ ಮಾಡಿದ್ರೆ, ಇದ್ರ ಬಗ್ಗೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟರೆ ಅದನ್ನು ಇವರು ಅತ್ಯಂತ ಲಘುವಾಗಿ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವ್ರು ಉತ್ತರ ಕೊಟ್ಟರಾಗುತ್ತೆ. ನಾನು ನಮ್ಮ ರಾಜ್ಯದ ಬಂಡವಾಳ ಹಾಕಿರ್ತಕ್ಕಂಥ ಕೈಗಾರಿಕೋದ್ಯಮಿಗಳಿರ್ಬೋದು, ಬೆಂಗಳೂರು ನಗರದ ನಾಗರಿಕರಿಗೆ ನಾನಿದ್ದಂಥದ್ದು ನನ್ನ ಕಾಲದ ಮಾತ್ರ ಹೇಳ್ತೀನಿ. ನಾನಿದ್ದಂಥದ್ದು 18 ತಿಂಗಳು ಒಂದು ಬಾರಿ, 14 ತಿಂಗಳು ಒಂದು ಬಾರಿ. ಒಂದು ಸಲ BJP ಜೊತೆನೂ ಸರ್ಕಾರ ಮಾಡಿದ್ದೀನಿ, ಇನ್ನೊಂದು ಸಲ ಕಾಂಗ್ರೆಸ್ ಜೊತೆನೂ ಮಾಡಿದ್ದೀನಿ. ನನ್ನ ಕಾಲದಲ್ಲಿ ನಾನಿದ್ದಂಥ ಅವಧಿನಲ್ಲಿ ಬೆಂಗಳೂರಿನ ನಾಗರಿಕರಾಗಲಿ ಯಾವುದೇ ರೀತಿಯ ಬಂಡವಾಳ ಹಾಕಿರ್ತಕ್ಕಂಥ ಕೈಗಾರಿಕೋದ್ಯಮಿಗಳು ಗುಂಡಿ ಇತ್ತು ಅಂತಕ್ಕಂಥದ್ದು, ಕಳಪೆ ಕಾಮಗಾರಿ ಅಂತಕ್ಕಂಥದ್ದನ್ನು ಯಾರೂ ಸಹ ನನ್ನ ಸರ್ಕಾರದ ಬಗ್ಗೆ ಟೀಕೆ ಮಾಡಿದ್ದು ಇಲ್ಲಿವರೆಗೆ ನಾನು ನೋಡಲಿಲ್ಲ. ನನ್ನ ಜವಾಬ್ದಾರಿ ನಿರ್ವಹಿಸಬೇಕಾದ್ರೆ ನಿಮ್ಮ ಗಮನಕ್ಕೆ ತರ್ತಾನೆ, ಬೆಂಗಳೂರು ನಗರದಲ್ಲಿ ಅವತ್ತಿನ ಪರಿಸ್ಥಿತಿ 2006-07 59 ರಸ್ತೆಗಳಿಗೆ ಅಗಲೀಕರಣ ಮಾಡ್ತಕ್ಕಂಥ ತೀರ್ಮಾನ ಮಾಡಿ ಕೇವಲ 5-6 ತಿಂಗಳಿನಲ್ಲಿ ಆ ಕೆಲಸಗಳನ್ನೆಲ್ಲ ಮುಗಿಸಿದ್ವಿ. ಆ ರೀತಿ ಕೆಲಸ ಮಾಡಿದ್ದೇವೆ. ಹಲವಾರು ಯೋಜನೆಗಳನ್ನು ಈಗ ಇವೇನು ಚರ್ಚೆ ಮಾಡ್ತಾ ಇದ್ದಾರೆ, ಈ ಚರ್ಚೆಗಳು ನಾನು 2006-07 ಅನುಷ್ಠಾನಕ್ಕೆ ತರಬೇಕು ಅಂತ ಇದ್ದೆ. ನಾನು ಅಧಿಕಾರದ ಅವಧಿ ಹೋದ ನಂತರ ನಾನು ಏನು ತೀರ್ಮಾನಗಳು ಕೊಟ್ಟಿದ್ದೆ ಅದು ಯಾವುದೂ ಕಾರ್ಯರೂಪಕ್ಕೆ ಬರಲಿಲ್ಲ. ಈಗ ಇವರು ಜ್ಞಾನೋದಯ ಆಗಿದೆ ಇವರಿಗೆಲ್ಲರಿಗೂ.
ಈಗ ಅವೆಲ್ಲ ಕೆಲವು ವಿಷಯಗಳು ಚರ್ಚೆ ಮಾಡ್ತಾರೆ. ಈಗ ಇದರಿಂದನೇ ಕೂಡ ಒಂದಷ್ಟು ಬೇರೆ ರಾಜ್ಯದ ಪಾಲಾಗ್ತಿರುವಂಥದ್ದು. ಈಗ ಗೂಗಲ್ ಹಬ್ಬ ಕೂಡ ಆಂಧ್ರದ ಪಾಲಾಯಿತು. ಸರ್ಕಾರದ ಈ ನಡೆಯಿಂದಲೇ ಕೂಡ ಇದಾಗ್ತಿದೆಯಾ ಹೇಗೆ? ಸೌಕರ್ಯಗಳನ್ನ ಕೊಡೋದು ಸರ್ಕಾರದ ಜವಾಬ್ದಾರಿ. ಒಂದು ನಿಮಿಷ ಬರ್ತಾರೆ, ಯಾರಾದರೂ ಬಂಡವಾಳ ಹಾಕ್ತಂಥವ್ರು ಬಂದರೆ ಇವರು ಮಂತ್ರಿಗಳು ಅಲ್ಲೆಲ್ಲೋ ಯಾವುದೋ ಬೇರೆ ರಾಜ್ಯಗಳಲ್ಲಿ ಕೊಡ್ತಕ್ಕಂಥ ಸಬ್ಸಿಡಿ ಸ್ಕೀಮ್ಗಳು, ಇನ್ಫ್ರಾಸ್ಟ್ರಕ್ಚರ್ಸ್ ಯಾವ ರೀತಿ ಬಿಲ್ಡಪ್ ಮಾಡ್ತಾರೆ ಅದ್ರ ಬಗ್ಗೆ ಹೇಳಿದರೆ ಅವ್ರ ಗಮನಕ್ಕೆ ತಂದರೆ, ನನಗಿದೇನು ಹೇಳೋಕ್ಕೆ ಯಾಕೆ ಬಂದಿದ್ದೀರಿ, ಹೋಗಿ ಅಲ್ಲೇ ಮಾಡ್ಕೊಳ್ಳಿ, ಇನ್ಯಾರು ಕರೆದಿರೋದು, ಈ ರೀತಿ ಮಾತಾಡಿದಾಗ ಯಾರು ಬರ್ತಾರೆ? ಇದು ಇರ್ತಕ್ಕಂಥ ಸಮಸ್ಯೆ ಮೂಲ ಅಲ್ಲಿ. ಇವತ್ತು ಕರ್ನಾಟಕ ರಾಜ್ಯ ಬಂಡವಾಳ ಹೂಡ್ತಕ್ಕಂಥವ್ರಿಗಿರ್ಬೋದು, ಪ್ರತಿಯೊಂದು ವಿಷಯದಲ್ಲೂ ಅತ್ಯಂತ ಸಂಪದ್ಭರಿತವಾಗಿರತಕ್ಕಂಥ ರಾಜ್ಯ ಇದು. ಇಂಥ ರಾಜ್ಯದಲ್ಲೂ ಇವತ್ತು 136 ಸ್ಥಾನವೋ 140 ಸ್ಥಾನವೋ ಇರತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ಬಹುಶಃ ಕಳೆದ 2 ವರ್ಷದ ಅವಧಿ, ಈಗೆಲ್ಲ ನಾವು ಬಂದಾಗ RSS ಅಂತಾರೆ. ಈಗ RSSನ ಬಗ್ಗೆ ಚರ್ಚೆ ಮಾಡೋ ಸಮಯವೇ ಇದು ಈ ಸರ್ಕಾರಕ್ಕೆ ಕೇಳಿದೆ. ಇವತ್ತು ಹಲವಾರು ಸಮಸ್ಯೆಗಳನ್ನು ನಾವು ಇಟ್ಕೊಂಡು ಇವತ್ತು ಯಾವುದೋ ಸಂಘಟನೆ ಬಗ್ಗೆ ನೀವು ಚರ್ಚೆ ಮಾಡೋದ್ರಿಂದ ಜನತೆಗೆ ಏನು ಸಿಗುತ್ತೆ? ಓನ್ಲಿ ಒಂದು ರೀತಿ ಪರಸ್ಪರ ವಿಶ್ವಾಸದ ಕೊರತೆ ಮೂಡ್ತದೆ. ಈಗ ನನಗೆ ಇವತ್ತು ಬೆಳಗ್ಗೆ ಯಾರು ಚನ್ನಪಟ್ಟಣದಿಂದ ಫೋನ್ ಮಾಡಿದರು. ಚನ್ನಪಟ್ಟಣದಿಂದ ಫೋನ್ ಮಾಡಿ ಯಾವುದೋ ನಮ್ಮ ಇನ್ನೊಂದು ಸಮಾಜ, ಆ ಸಮಾಜದವರು ಇಂಥದ್ದು ಕವಾಲಿ ಆಡಬೇಕಾಗಲ್ಲ, ಒಂದಿಬ್ಬರು ಪೊಲೀಸ್ ಅಧಿಕಾರಿಗಳನ್ನ ಕರೆದು ಅವ್ರ ಮೇಲೆ ದುಡ್ಡು ಎರಚ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಇವತ್ತೇನು ಸಮಯ ಕಳೆದವ್ರೆ, ಅದನ್ನು ಇವರು ಪ್ರಶಸ್ತಿ ಕೊಡ್ತಾರೆ ಅವರಿಗೆ. ಇದು ಮಾಡ್ಲಿಕ್ಕೆ ಅವಕಾಶ ಇದೆ. ಯಾರಪ್ಪ PDOನ ಅದೆಲ್ಲೋ RSS ಡ್ರೆಸ್ ಹಾಕಿದ್ದ ಅಂತ ಹೇಳಿ ಸಸ್ಪೆಂಡ್ ಮಾಡ್ತೀರಿ. ಇಲ್ಲಿ ಚನ್ನಪಟ್ಟಣದಲ್ಲಿ ಡ್ಯಾನ್ಸ್ ಮಾಡ್ತಾರೆ, ದುಡ್ಡು ಎರಿತಾರೆ ಪೊಲೀಸ್ನಲ್ಲಿ. ಇದಕ್ಕೆ ಸದ್ದುಗದ್ದಲವೇ ಇಲ್ಲ ಇವ್ರದ್ದು ಸರ್ಕಾರದಲ್ಲಿ. ಈ ಥರ ಆದರೆ ಸಮಾಜಕ್ಕೆ ಸಂದೇಶ ಏನು ಕೊಡ್ತೀರಿ?